ಆಸೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ವಿಶಾಲು ಮೊದಲೇ ಬಂದು ರೆಕಾರ್ಡ್ನೆಲ್ಲ ಮಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಮನೋಜು ಬಂದು, ಈ ರೋಹಿಣಿ ಯಾಕಮ್ಮ ಬಂದಿದ್ದು, ಇವಳಿಂದ ನನ್ನ ಜೀವನನೇ ಹಾಳಾಗಿದೆ, ಇವಳ ಮುಖ ನೋಡೋಕ್ಕೂ ಇಷ್ಟ ಇಲ್ಲ, ಇವಳು ನೋಡ್ತಿದ್ರೆ ನನಗೆ ಕೊಲ್ಲಬೇಕು ಅಂತ ಅನ್ನಿಸ್ತಿದೆ ಅಂತ ಸಿಟ್ಟಲ್ಲಿ ಹೇಳಿಬಿಡ್ತಾರೆ. ಅಷ್ಟೊತ್ತಿಗೆ ಶಾಂತಿ ಇದ್ದವಳು, ನೋಡ್ದ್ಯಾ ನನ್ನ ಮಗನ ಜೀವನನೇ ಹಾಳು ಮಾಡಿಬಿಟ್ಟೆ, ಮತ್ತೆ ಯಾಕೆ ಬಂದೆ, ಫಸ್ಟು ಇಲ್ಲಿಂದ ನೀನು ಹೋಗು ಅಂತ ಹೇಳ್ತಾನೆ. ಈ ಕಡೆ ಮನೋಜ ಅಂತೂ, ಸೂರ್ಯ ನೀನು ದಿನಾಲೂ ಎಣ್ಣೆ ಕುಡಿತಿರುವಾಗ ನಾನು ಯಾಕೆ ನೀನು ಕುಡಿತೀಯ ಅಂತ ಗೊತ್ತಾಯಿತು, ಎಣ್ಣೆ ನೀನು ಯಾಕೆ ಕುಡಿತಿದ್ದೀಯ ಅಂತ ಈಗ ನಂಗೆ ಗೊತ್ತಾಯಿತು, ನಮ್ಮನೇಲಿ ಎಲ್ಲ ಕಡೆ ಪೈಪಲ್ಲಿ ಪ್ರತಿಯೊಂದು ಕಡೆ ಎಣ್ಣೆ ಬರಬೇಕಣೋ, ಹಂಗೆ ಮಾಡೋ ಅಂತ ಹೇಳ್ತಿರ್ತಾನೆ. ಅಷ್ಟೊತ್ತಿಗೆ ರವಿ ಇದ್ದೋನು, ಸೂರ್ಯ ಇವನ್ನ ಫಸ್ಟು ಕರ್ಕೊಂಡು ಹೋಗೋಣ ಬಾರೋ ಮನೋಜ ಅಂತ ಕರ್ಕೊಂಡು ಹೋಗ್ತಾರೆ. ಈ ಕಡೆ ಶಾಂತಿಗೆ ಸಿಟ್ಟು ಬಂದು, ಫಸ್ಟ್ ಇಲ್ಲಿಂದ ಹೋಗು ಅಂತ ಅವಳನ್ನ ದೂಡ್ಬಿಡ್ತಾರೆ. ಈ ಕಡೆ ರೋಹಿಣಿ ತುಂಬ ಗುರಾಯಿಸ್ಕೊಂಡು ಅಲ್ಲಿಂದ ಹೋಗ್ತಾಳೆ. ಈ ಕಡೆ ಶ್ರುತಿ ಮತ್ತು ಮೀನಾ ಮಾತಾಡ್ತಿರ್ತಾರೆ. ಮೀನಾ ಹೇಳ್ತಾರೆ, ಅತ್ತೆ ಈ ಥರ ಮಾಡಬಾರ್ದಾಗಿತ್ತು, ಯಾಕೋ ಇದು ಮುಂದೆ ಒಂದಿನ ಯಾವುದೋ ಪರಿಣಾಮ ಇದೆ, ಏನೋ ಅಪಾಯ ಕಾಡ್ತಾ ಇದೆ ಅಂತ ಅನ್ನಿಸ್ತಿದೆ ನನಗೆ ಶ್ರುತಿಯವರೇ ಅಂತ ಶ್ರುತಿ ಅಂತ ಹೇಳ್ತಾ ಇರ್ತಾಳೆ. ಈ ಕಡೆ ಶಾಂತಿ ಬೇಜಾರಲ್ಲಿ ಹೊರಗೆ ಬರುವಾಗ ವಿಶಾಲೂ ಅಲ್ಲಿಗೆ ಬರ್ತಾಳೆ. ನೋಡಿದ್ರಾ ನಮ್ಮನೆ ಸ್ಥಿತಿ ಹೆಂಗಾಯಿತು ಅಂದಾಗ ವಿಶಾಲು ಬ್ಯಾಗಿಂದ ದುಡ್ಡು ಕಂತೆ ತೆಗೆದು, ತಗೊಳ್ಳಿ ಈ ದುಡ್ಡು ಇಟ್ಕೊಂಡಿರಿ, ನಿಮ್ಮನೆ ಪರಿಸ್ಥಿತಿ ನೋಡ್ತಿದ್ರೆ ಈಗ ಯಾರೂ ದುಡಿಯೋ ಥರ ಕಾಣಿಸ್ತಿಲ್ಲ, ಮುಂದೊಂದು ದಿನ ಈ ದುಡ್ಡು ನಿಮಗೆ ಅವಶ್ಯಕತೆ ಬರುತ್ತೆ, ಕೋರ್ಟು ಕಚೇರಿ ಅಂತ ಹೋದಾಗೆಲ್ಲ ಈ ದುಡ್ಡು ಅವಶ್ಯಕತೆ ಬರುತ್ತೆ ಅಂದಾಗ ಶಾಂತಿಗೆ ಆಶ್ಚರ್ಯವಾಗಿ, ಏನು ಹೇಳ್ತಿದ್ದೀರಾ ಕೋರ್ಟು ಕಚೇರಿನ? ಆವಾಗ ವಿಶಾಲು ಇದ್ದಳು, ಹೌದು, ಈ ರೋಹಿಣಿ ಮುಂದೊಂದು ದಿನ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಕೋರ್ಟು ಕಚೇರಿ ಅಂತ ನೀವು ಅಲ್ಲಿಲೇ ಬೇಕಾಗುತ್ತಲ್ಲ, ಅವಾಗ ಈ ದುಡ್ಡು ಬೇಕಾಗುತ್ತೆ ಅಂತ ಹೇಳ್ತಾಳೆ. ಶಾಂತಿ ಇದ್ದೋಳು, ಹೌದು ಹೌದು, ಈ ಮಾಟಗಾತಿ ಪೊಲೀಸಿಗೆಲ್ಲ ಕಂಪ್ಲೇಂಟ್ ಕೊಟ್ಟು ಏನಾದ್ರು ಒಂದು ಮಾಡ್ತಾಳೆ ಅಂದ್ಕೊಂಡು, ಸರಿ ಟೀಚರ್ ನಾನು ಇನ್ನೂ ಬರ್ತೀನಿ, ಏನೂ ಆಗಲ್ಲ ಅಂತ ಹೇಳಿ ಅಲ್ಲಿಂದ ಸೀದಾ ಹೋಗಿಬಿಡ್ತಾಳೆ. ಈ ಕಡೆ ರಂಗನಾಥ್ ನೀರು ಕುಡಿಯೋಕ್ಕೆ ಅಂತ ಡೈನಿಂಗ್ ಟೇಬಲ್ ಹತ್ರ ಬರುವಾಗ ಮನೋಜ್ ರೂಮಿಂದ ಸೌಂಡ್ ಬರ್ತಾ ಇರುತ್ತೆ. ಮನೋಜ್ ರೂಮಿಗೆ ಹೋಗಿ ನೋಡೋತ್ತಿಗೆ ಮನೋಜು ರೋಹಿಣಿ ಫೋಟೋ ನೋಡಿಕೊಂಡು, ನಿನ್ನನ್ನು ಸಾಯಿಸ್ಬಿಡ್ತೀನಿ ಅಂತ ಕುಡ್ಕೊಂಡು ಹೇಳ್ತಿರ್ತಾನೆ. ರಂಗನಾಥಿಗೆ ಅದು ನೋಡಿ ತುಂಬ ಬೇಜಾರಾಗಿ, ದೇವ್ರೆ, ಸಣ್ಣ ಸಣ್ಣ ಮಕ್ಕಳನ್ನ ಹೃದಯಾಘಾತದಿಂದ ಕಟ್ಸ್ಕೊಳ್ತೀಯ, ನನ್ನನ್ನು ಯಾಕಪ್ಪ ಇನ್ನೂ ಇಡ್ಸ್ಕೊಂಡಿದ್ಯಾ, ಇದನ್ನೆಲ್ಲ ನೋಡಬೇಕಾ ಅಂತ ನನ್ನನ್ನು ಇನ್ನೂ ಜೀವಂತವಾಗಿಟ್ಟಿದ್ಯಾ ಅಂತ ರಂಗನಾಥ್ ತುಂಬ ಬೇಜಾರಲ್ಲಿರ್ತಾನೆ. ಮಾರನೇ ದಿನ ಶ್ರುತಿ ಜಾಗಿಂಗ್ ಮುಗಿಸ್ಕೊಂಡು ಬರ್ತಿರ್ತಾಳೆ. ರೋಹಿಣಿ ಮೀನಾ ರಂಗೋಲಿ ಬಿಡಿಸ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಮೀನಾ ಇದ್ದವಳು, ಏನು ಶ್ರುತಿಯವರೇ ಜಾಗಿಂಗ್ ಹೋಗಿದ್ರ ಅಂದಾಗ, ಹೌದು, ಇದಕ್ಕೆ ಕಾರಣನೇ ನೀವು ಚೆನ್ನಾಗಿ ಬಗೆ ಬಗೆ ಅಡುಗೆ ಮಾಡ್ತಿದ್ರೆ ನಾನು ತಿಂದು ಒಳ್ಳೆ ದಪ್ಪ ಆಗಿಬಿಡ್ತೀನಿ, ಅಷ್ಟೊತ್ತಿಗೆ ಕಂಟ್ರೋಲ್ ಮಾಡೋಣ ಅಂತ ನಾನೀಗ ಜಾಗಿಂಗಿಗೆ ಹೋಗ್ತಾ ಇದ್ದೆ ಅಂತ ಹೇಳ್ತಾರೆ. ಅವರಿಬ್ಬರು ಮಾತಾಡಿಕೊಂಡು ಶ್ರುತಿ ಹೇಳ್ತಾಳೆ, ನೀವು ತಾರನ್ ಬಗ್ಗೆ ಏನು ಹೇಳಲ್ವ ಅಂದಾಗ, ಬೇಡ, ಈಗ ಹೇಳಿದರೆ ಮತ್ತೆ ಮನೇಲಿ ತುಂಬ ಗಲಾಟೆ ಜಗಳ ಆಗಿಬಿಡುತ್ತೆ, ಮತ್ತೆ ಮನೋಜವರಿಗೆ ಬೇಜಾರಾಗ್ಬಿಡುತ್ತೆ, ಬೇಡ, ಯಾವತ್ತು ವಿಚಾರ ಗೊತ್ತಾಗಬೇಕೋ ಅವತ್ತೇ ಗೊತ್ತಾಗಲಿ ಅಂತ ಮೀನಾ ಹೇಳ್ತಾರೆ. ಸರಿ, ಆದ್ರೂ ಸೂರ್ಯನ ಬಗ್ಗೆನೂ ಯೋಚನೆ ಮಾಡಿ, ಪಾಪ ಅವರು ಇಷ್ಟು ಸಮಯ ಮಾಡಿಲ್ಲ ತಪ್ಪಿಗೆ ಶಿಕ್ಷೆ ಅನುಭವಿಸಿದ್ದಾರೆ, ಹಾಗಾಗಿ ಅಂತ ಶ್ರುತಿ ಹೇಳಿದಾಗ, ಹೌದು, ಆದರೆ ಯಾವತ್ತು ಸತ್ಯ ಗೊತ್ತಾಗಬೇಕೋ ಅವತ್ತೇ ಗೊತ್ತಾಗಲಿ, ತಾರಾ ಬರ್ತಾಳೆ, ಅವಳೇ ಎಲ್ಲ ರೀತಿನಿ ವಿಚಾರ ಹೇಳಲಿ ಅಂತ ಈ ಕಡೆ ಶ್ರುತಿ ಹಾಗೆ ಮೀನಾ ಮಾತಾಡ್ಕೊಂಡಿರ್ತಾರೆ. ಈ ಕಡೆ ಒಂದು ಕಡೆ ಗ್ಯಾರೇಜ್ ಹತ್ರ ಫ್ರೆಂಡ್ ಹತ್ರ ಎಲ್ಲ ಮನೆ ಬಗ್ಗೆ ವಿಚಾರನ ಸೂರ್ಯ ಹೇಳ್ತಿರುವಾಗ ರಂಗನಾಥ್ ಅಲ್ಲಿಗೆ ಬರ್ತಾರೆ. ಅಷ್ಟೊತ್ತಿಗೆ ಸೂರ್ಯ ಇದ್ದನು, ಅಪ್ಪ ನೀವ್ಯಾಕೆ ಇಲ್ಲಿಗೆ ಬರೋಕ್ಕೆ ಹೇಳಿದ್ರಿ, ಒಂದು ಫೋನ್ ಮಾಡಿದರೆ ನಾನೇ ಬರ್ತಿದ್ನಲ್ಲ ಅಂದಾಗ, ಇಲ್ಲಪ್ಪ ನಿನ್ನ ಹತ್ರ ಮಾತಾಡೋಣ ಅಂತ ಬಂದೆ ಅಂದಾಗ ಸೂರ್ಯನ ಫ್ರೆಂಡ್ ಇದ್ದರು, ಸರಿ ಅಂಕಲ್, ನೀವು ಮಾತಾಡ್ತೀರಿ, ನಾನು ನಿಮಗೆ ಮಜ್ಜಿಗೆ ತರ್ತೀನಿ ಅಂತ ಹೋಗ್ತಾನೆ. ಅಷ್ಟೊತ್ತಿಗೆ ರಂಗನಾಥ್ ಹೇಳ್ತಾರೆ, ಮನೋಜ್ ತುಂಬ ನೋವಲ್ಲಿದ್ದಾನೆ ಕಣೋ, ನಿನ್ನೆ ಕುಡಿತಾ ಮಾತಾಡ್ತಿದ್ದ, ಹೇಗಾರು ಮಾಡಿ ಅವ್ನ ನೋವನ್ನ ಕಮ್ಮಿ ಮಾಡಬೇಕು ಅಂತ ಮಾತಾಡ್ತಿರ್ತಾರೆ. ಈ ಕಡೆ ಕೃಷ್ಣ ಮತ್ತು ಆಟೋದಲ್ಲಿ ಅವ್ರ ಅಜ್ಜಿ ಬರ್ತಿರುವಾಗ ಸೂರ್ಯನು ನೋಡಿ ಕೃಷ್ಣ, ಸೂರ್ಯ ಅಂಕಲ್ ಆಟ ನಿಲ್ಲಿಸಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಸೂರ್ಯನ ಅಜ್ಜಿ ಇದ್ದವರು ಆಟೋದವ್ರನ್ನ ನಿಲ್ಲಿಸಿ, ಸ್ವಲ್ಪ ನಾವು ಮಾತಾಡ್ಕೊಂಡು ಬರ್ತೀವಪ್ಪ ಅಂತ ಹೇಳಿ ಹೋಗ್ಬಿಡ್ತಾರೆ. ಈ ಕಡೆ ಅಜ್ಜಿ ಬಂದು ಕ್ಷಮೆ ಕೇಳ್ತಾರೆ ರಂಗನಾಥ್ ಹತ್ರ. ಆವಾಗ ರಂಗನಾಥ್ ಅವರು, ಬೇಡ, ನನ್ನ ಹತ್ರ ಕ್ಷಮೆ ಕೇಳೋದು ಬೇಡ, ನಿಮ್ಮನ್ನು ನೀವೇ ಕ್ಷಮೆ ಕೇಳ್ಕೊಳ್ಳಿ, ಆವಾಗ ಎಲ್ಲ ಸರಿಯಾಗುತ್ತೆ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಕೃಷ್ಣನ ಅಜ್ಜಿ ಇದ್ದು, ರೋಹಿಣಿ ತುಂಬ ಕಷ್ಟಪಟ್ಟಿದ್ದಾಳೆ, ಆ ಗಂಡನ ಹತ್ರ ತುಂಬ ಕಷ್ಟಪಟ್ಟಿದ್ದಾಳೆ, ಈಗಿದ್ದಾಳೆ, ಪಾಪ ಅವಳು, ನಾನು ದುಡ್ಡಿನ ಆಸೆಗೆ ವಯಸ್ಸಾದವನ ಜೊತೆ ಅವಳನ್ನ ಮದುವೆ ಮಾಡಿಸ್ಬಿಟ್ಟೆ, ಆದರೆ ಅವನು ತುಂಬ ಕುಡ್ಕ, ಅವನಿಂದ ತುಂಬ ಚಿತ್ರಹಿಂಸೆ ಅನುಭವಿಸಿದ್ದಾಳೆ ಅಂತ ಎಲ್ಲ ರೋಹಿಣಿ ಬಗ್ಗೆ ಹೇಳ್ತಾರೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.